ದಲಿತ ವಿರೋಧಿ ಕುತಂತ್ರ ರಾಜಕಾರಣಿ ಗ್ರೇನೇಟ್ ರಾಜಶೇಖರ್ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಒಡ್ಡರಹಳ್ಳಿ ಕೊಪ್ಪಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ರಾಜಶೇಖರ್ಗೆ ಹೇಳಿ ಧಿಕ್ಕಾರ. ಬಡವರಿಗೆ ಮೋಸ ಮಾಡಿ ಗಣಿಗಾರಿಕೆ ನಡೆಸುತ್ತಿರುವ ರಾಜಶೇಖರ್ಗೆ ಹೇಳಿ ಧಿಕ್ಕಾರ. ದಲಿತ ವಿರೋಧಿ ಗ್ರೇನೇಟ್ ರಾಜಶೇಖರ್ಗೆ ಹೇಳಿ ಧಿಕ್ಕಾರ. ದಲಿತ ವಿರೋಧಿ ಕುತಂತ್ರ ರಾಜಕಾರಣಿ ಗ್ರೇನೇಟ್ ರಾಜಶೇಖರ್ ಅವರನ್ನ ಕೂಡಲೇ ಬಂಧಿಸಬೇಕೆಂದು ಒಡ್ಡರಹಳ್ಳಿ ಕೊಪ್ಪಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ತಾಲೂಕು ಕಚೇರಿ ಮುಂಭಾಗ ರಾಜಶೇಖರ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನೇತೃತ್ವ ವಹಿಸಿದ ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಮಾತನಾಡಿ, ರಂಗನಕೊಪ್ಪಲಿನ ವಾಸಿಯಾದ ಸಿದ್ದಯ್ಯ ಎಂಬುವವರ ಸರ್ವೆ ನಂಬರ್ 129ರಲ್ಲಿ 4 ಎಕರೆ ಜಮೀನು ಹಿಂದೆ ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿದ್ದರು. ಕಾಂಗ್ರೆಸ್ ಮುಖಂಡ ಪುಷ್ಪಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಶಿವಗಂಗಾ ಗ್ರಾನೇಟ್ ಮಾಲೀಕ ರಾಜಶೇಖರ್ ಎಂಬುವವರು ಸಿದ್ದಯ್ಯ ಅವರ ಜಮೀನಿನಲ್ಲಿ ಬಂಡಿ ಇದೆ, ನನಗೆ ಬಿಟ್ಟುಕೊಡು, ಬದಲಿಗೆ 4 ಎಕರೆ ಜಮೀನನ್ನ ಹಾಗೂ 15 ಲಕ್ಷ ರೂಪಾಯಿಗಳನ್ನ ಕೊಡುತ್ತೀನೆಂದು ಹೇಳಿ ಜಮೀನನ್ನ ಕರಾರು ಮಾಡಿಸಿಕೊಂಡು ಹಣದ ಬದಲಿಗೆ ಚೆಕ್ ನೀಡಿ ಸುಮಾರು 5 ವರ್ಷವಾದರೂ ಹಣವನ್ನ ನೀಡದೆ ಜಮೀನನ್ನ ಕೊಡದೆ ಉಡಾಫೆ ಉತ್ತರ ನೀಡುತ್ತಿದ್ದು, ಕೇಳಲು ಹೋದರೆ ಉಳಿಯಲು ರೀತಿಯಲ್ಲಿ ದರ್ಪದ ಮಾತನಾಡಿ ನಿಮಗೆ ಏನು ಕೊಡಬೇಕಿಲ್ಲ ಎಂದು ಹೇಳುತ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಸಿದ್ದಯ್ಯ ಎಂಬುವವರ ಕುಟುಂಬ ಆಕ್ಸಿಡೆಂಟ್ ಅಲ್ಲಿ ಎಲ್ಲರೂ ಸಾವನ್ನಪ್ಪಿದ್ದು ಒಬ್ಬ ಮಗ ಉಳಿದಿದ್ದಾರೆ. ಇವರು ಸಾಮಾಜಿಕ ಕಾರ್ಯಕರ್ತನೆಂದು ಅಲ್ಲದೆ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ರಾಜಕಾರಣಿಯಾಗಿದ್ದು, ಸರ್ಕಾರದಿಂದ ಗಣಿಗಾರಿಕೆ ನಡೆಸಲು ಯಾವುದೇ ಅನುಮತಿ ಪಡೆಯದೆ ಬಡವರ ದಲಿತರ ಜಮೀನನ್ನ ಮೋಸದಿಂದ ಕಬಳಿಸಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಸಾಮಾನ್ಯ ಜನರು ಒಂದು ಸಣ್ಣ ಮನೆ ಕಟ್ಟಲು ಮರಳು ಕಲ್ಲು ಹೊಡೆದ್ರೆ ಅವರನ್ನ ತಕ್ಷಣ ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸುತ್ತಾರೆ. ಆದರೆ ಇವರನ್ನ ಯಾಕೆ ಬಂಧಿಸುವಲ್ಲಿ ಮೀನಮಿಷ ಎಣಿಸುತ್ತಿದ್ದಾರೆ. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಗಣಿಗಾರಿಕೆ ಇಲಾಖೆ ರಾಜಶೇಖರ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಸಿದ್ದಯ್ಯ ಅವರ ಭೂಮಿ ಫಲವತ್ತಾಗಿದ್ದು ಅವರ ಜಮೀನನ್ನ ಅವರಿಗೆ ಕೊಡಿಸಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ರಾಜಶೇಖರ್ ಅವರನ್ನ ತಕ್ಷಣ ಬಂಧಿಸಬೇಕು. ಇಲ್ಲದೇ ಇದ್ದಲ್ಲಿ ಕಪ್ಪು ಬುಟ್ಟಿ ತರಿಸಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜಮೀನಿನ ಮಾಲೀಕ ಸಿದ್ದಯ್ಯ ಮಾತನಾಡಿ, ಹಣವನ್ನ ಕೇಳಲು ಹೋದರೆ ಹೊಡೆಯಲು ಬರುತ್ತಾರೆ, ನಿನಗೆ ಯಾವುದೇ ಹಣ ಜಮೀನು ಕೊಡಬೇಕಾಗಿಲ್ಲ ಅಂತ ಉಡಾಫೆ ಉತ್ತರ ನೀಡುತ್ತಾರೆ. ನಮ್ಮ ಜಮೀನನ್ನ ಬಳಿ ತಿರುಗಾಡಲು ಬಿಡುತ್ತಿಲ್ಲ. ನಮ್ಮ ಕುಟುಂಬ ತುಂಬಾ ಸಂಕಷ್ಟದಲ್ಲಿದೆ. ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿಲ್ಲ. ನನ್ನ ಕುಟುಂಬವನ್ನ ಉಳಿಸಿಕೊಡಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಂಡರು. ಪ್ರತಿಭಟನೆ ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿದ್ರು. ತಹಸೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಪ್ರತಿಭಟನೆಯಲ್ಲಿ ತಾಲೂಕು ಡಿಎಸ್ಎಸ್ ಸಂಚಾಲಕ ದೇವರಾಜ್, ಜಿಲ್ಲಾ ಕಾರ್ಯಾಧ್ಯಕ್ಷ ಹರೀಶ್ ಕುಮಾರ್, ಆರ್ಪಿಐ ತಾಲೂಕು ಅಧ್ಯಕ್ಷ ರಂಜಿತ್ ಕುಮಾರ್, ರಂಗನಕೊಪ್ಪಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಚಂದ್ರಯ್ಯ, ರಂಗಮ್ಮ, ಪುಷ್ಪ, ಈರಮ್ಮ, ರಾಜಲಕ್ಷ್ಮಿ, ಆಶಾ ಇತರರು ಹಾಜರಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂದು ಪೊಲೀಸ್ ಇಲಾಖೆ ನಮಗೆ ಸ್ವಾಮಿ ಆಕ್ಸಿಡೆಂಟ್ ಆಗೋಯ್ತು. ನಮಗೆ ನಮ್ಮ ಹೆಂಡತಿ, ನಮ್ಮ ಮಗಳು, ಮೊಮ್ಮಗಳು, ಮಗ ಎಲ್ಲ ಸತ್ತೋದ್ರು. ನಾವು ಅಪ್ಪ ಮಕ್ಕಳು ಇಬ್ಬರು ಮಾತ್ರ ಉಳ್ಕೊಂಡು ಹಣಕ್ಕೋಸ್ಕರ ದುಡ್ಡಿಗೆ ಅವರ ಜಮೀನು ಇರೋತಕ್ಕ ನಾವು ಹೋದು. ಜಮೀನು ಇರೋತಕ್ಕ ಹೋದರೆ ಸ್ವಾಮಿ ದುಡ್ಡು ಕೊಡಿ ನಾವು ಜೀವನ ಮಾಡಬೇಕು, ಸಾಹಿತ್ಯ ಇರ್ತದೆ ನಮ್ಮ ಮಕ್ಕಳುಗಳಿಗೆ ಅಂದು. ಕೊಡಲ್ಲ, ಹೋಗ, ಏನೋ ಮಾಡ್ತೀನಿ ನೀನು, ಕೊಡಲ್ಲ, ಹೋಗ ಅಂತೇಳಿ ನಮ್ಮ ದೌರ್ಜನ್ಯ ಮಾಡಿದರು. ತಿರ್ಗಾ ಮೇಲೆ ಸ್ವಾಮಿ ಚೆಕ್ ಕೊಟ್ಟಿದ್ರಲ್ಲಿ ದುಡ್ಡು ಕೊಡಿ ಅಂತ. ಚೆಕ್ ಕೊಟ್ಟರೆ ಚೆಕ್ ನಡೆಯಲ್ಲ, ಹರಿದಾಕ್ಲಾದ, ಅದಕ್ಕೇನು ಚೆಕ್ ಇಲ್ಲ, ಹರಿದಾಕಾದ ಅಂದರು. ಸ್ವಾಮಿ ಅಗ್ರಿಮೆಂಟ್ ಮಾಡಿದ್ರಲ್ಲ, ಅಗ್ರಿಮೆಂಟ್ ಕೊಡಿ ಅಂತಂದು. ಅಗ್ರಿಮೆಂಟ್ ಹರಿದಾಕಿ ನಡೆಯಲ್ಲ, ಅಗ್ರಿಮೆಂಟ್ ಹರಿದಾಕಿ ಹೋಗ ನಡೆಯೋದಕ್ಕೆ ಅಂತ ನಮ್ಮ ದೌರ್ಜನ್ಯ ಮಾಡಿ, ಇನ್ನೊಬ್ಬ ಚಂದ್ರಯ್ಯರು ಇವ್ರ ಪಕ್ಕದ ಚಂದ್ರಯ್ಯರು ಅಂತ ಚೆಕ್ ಕೊಟ್ಟೋದ್ರು ಇಟ್ಕೊಂಡಿದ್ರು. ಅವ್ರಿಗೆ ಕೂಡ ಇವ್ರು ನಮ್ಮನ್ನ ಈ ಥರ ಅಧಿಸಿರಲ್ಲ ಅಂತ ಹೋಗಿ ಅವ್ರನ್ನೂ ಕೂಡ ಕೇಳಿದ್ರೆ, ಹೋಗ 4 ಎಕರೆ ಜಮೀನು ತೆಗೀರಿ, ಅಲ್ಲಿ ಜಮೀನು ತೆಗೆದ್ರಂತೆ ಕೊಡ್ತಾರಂತೆ ಅಂದರು. ಎಲ್ಲಿ 4 ಎಕರೆ ಜಮೀನು ತೆಗೀರಿ ತೋರ್ಸಕ್ಕಾರ ತೋರಿಸಿ, ನಾವೇನು ಸತ್ತು ಹೋಗ್ಬೇಕಂದು ನಮ್ಮ ಮನೆಯವರು ಜಮೀನು ತೆಗೆದು ತೋರ್ಸಕ್ಕೆ ನಾವು ಇದ್ದಾಗ ಕೊಡಿ, ಇಲ್ಲದಾಗ ನೀವು ದೌರ್ಜನ್ಯ ಮಾಡ್ಕೊಂಡು ನಮಗೆಲ್ಲ ಇದು ಮಾಡ್ತೀರಲ್ಲ, ಅನ್ಯಾಯ ಮಾಡ್ತೀರ ಅಂತ ಹೋಗಿ ನೀವು ದುಡ್ಡು ಕೊಡೋದ್ರಲ್ಲಿ ಸ್ವಾಮಿ ಆ ಕಲ್ಲಾರನ್ನ ಮಾಡಿ ದಲಿತ ವಿರೋಧಿ ನೀತಿಯನ್ನ ತೋರಿಸಿದ್ದಾರೆ. ಈ ಸಂಬಂಧ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. 420 ಮತ್ತು ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ಅಂತ ರಾಜಶೇಖರ್ನ ಮೊನ್ನೆ ನಡೀತಕ್ಕಂಥ ಗಣರಾಜ್ಯೋತ್ಸವದ ಹಾಸನ ಜಿಲ್ಲಾ ಕಚೇರಿ ಏನು ಹೆಡ್ಕ್ವಾರ್ಟರಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಉಸ್ತುವಾರಿ ಮಂತ್ರಿ ಪಕ್ಕದಲ್ಲಿ ಈ ಮನುಷ್ಯ ಹೋಗಿ ನಿಲ್ತಾನೆ ಅಂದರೆ ಇವರು ಉಸ್ತುವಾರಿ ಮಂತ್ರಿಗೂ ಕೂಡ ಇವ್ರಿಗೂ ಏನಾದ್ರು ಒಂದು ಅಕ್ರಮ ಗಣಿಗಾರಿಕೆಯಲ್ಲಿ ಸಂಬಂಧ ಇರ್ತಕ್ಕಂಥ ಅನುಮಾನ ನಮಗೆ ಕಾಡ್ತಾ ಇದೆ. ಜೊತೆಗೆ SP DC ಎಲ್ಲರೂ ಅಲ್ಲಿ ಸುಮಾರು 106 ಅಡಿಗಳ ಆಳ, ಸಾವಿರಾರು
ಬೇರೆ ಕಡೆಗೆ ಗ್ರಾನೇಟಿಗೆ ಕಳಿಸಿ ಆಗಿದೆ. ಆದರೆ ಅಲ್ಲಿರ್ತಕ್ಕಂಥ ಸಣ್ಣ ಇವತ್ತು ಒಂದು ನೋಡು ಸಣ್ಣ ಮರಳು ಹೋದ್ರೂ ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಾಗುತ್ತೆ, ಕಂಡ ಇಲಾಖೆಗೆ ಗೊತ್ತಾಗುತ್ತೆ, ಹಿಡಿತಾರೆ. ನೂರಾರು ರೋಡ್ ಗ್ರಾನೇಟ್ ಹೋದ್ರು ಕೂಡ ಇಲ್ಲಿ ಹೋಯ್ತು. ಈಗ ಹಿಂದೆ ಮರ ಕಟ್ಟೋದಕ್ಕೆ ವಿಕ್ರಮ್ ಸಿಂಹ ಆಮೇಲೆ ಕೇಸ್ ಆಗಿದೆ. ಅಲ್ಲ ಪ್ರಕರಣ ಅಲ್ಲ ನಾವು ಹೇಳ್ತಿರೋದು. ವಿನಾಕಾರಣ ಒಂದು ಪ್ರಕರಣಕ್ಕೆ ಮತ್ತೊಂದು ಪ್ರಕರಣ ನಾನು ಅವ್ರು ಏನೂ ಮಾಡ್ತಾ ಇಲ್ಲ, ಅದು ಒಳ್ಳೇದಂತ ಹೇಳ್ತಿರೋದು. ಯಾವ ವಿಚಾರ ಇದೆ ಆ ವಿಚಾರವಾಗಿ ಅಲ್ಲ ಅದು ಪ್ರಸಪ್ ಮಾಡಬೇಕು. ನಾವು ಯಾಕೆ ಹೇಳ್ತೀವಿ ಅಲ್ಲ, ನಾವು ಯಾಕೆ ಹೇಳ್ತೀವಿ ಕೇಳಿಸ್ಕೋಬೇಕು. ಮೇಡಮ್, ನೀವು ಸಮಸ್ಯೆ ಕೇಳಬೇಕು ನಮ್ಮನ್ನ. ಕೇಳ್ತಾ ಇದ್ದೀನಿ, ವಿಚಾರಗಳು ಯಾವ್ದಿದೆ ಅದ್ರ ಬಗ್ಗೆ ನೀವು ಏನ್ ಅಲ್ಲ ಬೇಕಾದ್ರೂ ಮಾತಾಡಿ. 1 hour 2 hour ಯಾಕೆ ಹೇಳ್ತಿದ್ದೀವಿ